ಎಲ್ಲರಿಗೂ ನಮಸ್ಕಾರ. ವಾಣಿಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರೇ, ಈ ಒಂದು ಪವಿತ್ರವಾದಂತಹ ಸಮಾರಂಭ ಅನಂತನಾಗ್ ಅವರಿಗೆ, ರಘುರವರಿಗೆ ತಾವೆಲ್ಲ ಅಭಿನಂದನೆ ಮಾಡುವಂತ ಒಂದು ಪವಿತ್ರ ಕೆಲಸವನ್ನ ಮಾಡಿದ್ದೀರಿ. ಅದಕ್ಕೆ ನನ್ನ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ತುಂಬ ಹೃದಯದ ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ, ನಾನು ಈ ವಾಣಿಜ್ಯ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದವನು, ಡೈರೆಕ್ಟರ್ ಆಗಿದ್ದೆ. ನಮ್ಮ ಕಾಲದಲ್ಲಿ 40 ವರ್ಷದಿಂದ 35 ವರ್ಷದಿಂದ ಗೊತ್ತಿಲ್ಲ, ಒಟ್ಟೊಳಗೆ ಎಲೆಕ್ಷನ್ ನಿಂತಿದ್ದೆ, ಎಕ್ಸಿಟ್ ಕಮಿಟಿ ಇದ್ದೆ, ಇವರೆಲ್ಲ ನಮ್ಮ ಜೊತೆ ಇದ್ರು. ಇರಲ್ಲ, ನಾನು ಟೂರಿಂಗ್ ಟ್ಯಾಕ್ಸ್ ಮಾಡ್ತಿದ್ದೆ, ಡಬ್ಬ ಎತ್ಕೊಂಡೋಗಿ ಬಸ್ಗೆ ಹಾಕ್ತಿದ್ದೆ, ಅಲ್ಲಿಂದ ಊರಿಗೆ ಹೋಗೋದು. 4-5 ಟೂರಿಂಗ್ ಟ್ಯಾಕ್ಸ್ ಇದ್ದವು, ಈಗ ಅದೆಲ್ಲ ಹೊಂಟೋದು ಟೂರಿಂಗ್ ಟ್ಯಾಕ್ಸ್ಗಳೆಲ್ಲ. ಸೊ ಎಲ್ಲ ನನ್ನ ಸದಸ್ಯರನ್ನೆಲ್ಲ ಭೇಟಿ ಮಾಡೋಂಥ ಭಾಗ್ಯ ಸಿಕ್ತು. ನನ್ನ ಮೂಲ ವೃತ್ತಿಯ ವಾಣಿಜ್ಯ ಚಲನಚಿತ್ರ ಮಂಡಳಿಯವರು ಕರೆದಿ ಅನಂತಾಗ್ ಅವರಿಗೆ ಸನ್ಮಾನ ಅಂದಾಗ ಮಾತ್ರ ಅದಕ್ಕೆ ಒಪ್ಕೊಂಡು ಇಲ್ಲಿಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಭಗವಂತ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ಅವರ ಶ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿ ಅವರಿಗೆ ಈ ಒಂದು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರೋದು ಬಹಳ ಸಂತೋಷ. ಇದು ಅವ್ರಿಗಲ್ಲ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಲಾವಿದರಿಗೂ ತಂದಂತ ಒಂದು ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸ್ಟೇಜ್ ಮೇಲೆಲ್ಲ ಬಹಳ ಜನ ರಘು ಅವ್ರಿಗಿಂದ ಸನ್ಮಾನ ಮಾಡಿದ್ದೆ ನಾನು ಯಾವುದೋ ಸಂದರ್ಭದಲ್ಲಿ. ಬಹಳ ಲೀಡರ್ಸ್ ಎಲ್ಲ, ಬಹಳ ನಾಯಕರೆಲ್ಲ ಇದ್ದಾರೆ. ಇಲ್ಲಿ ಪಟ್ಟಿ ಕೊಟ್ಟ ನನ್ನ PA ಒಂದು 40 ಹೆಸರು ಹೇಳ್ಬೇಕು, ಕೆಳಗಡೆ ಇರೋ ಹೆಸರು ಹೇಳ್ಬೇಕು, ಮೇಲ್ಗಡೆ ಇರೋ ಹೆಸರು ಹೇಳ್ಬೇಕು. ಯಾರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ರವಿನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಏನು ಅವಶ್ಯಕತೆ ಇಲ್ಲ. ಜೊತೆಗೆ ಇಬ್ರು ಕೊಲೀಗ್ಸ್ ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದವರು ಇಲ್ಲಿ ಇಬ್ರು ಇದ್ದಾರೆ. ನಮ್ಮ ಜಗ್ಗೇಶನ ಹೊಂಟೋದ ಇಲ್ಲ, ಅವರೆಲ್ಲ ಅರ್ಜೆಂಟ್ ಇತ್ತು ಅಂತ ಕಾಣ್ತದೆ, ಹೊಂಟೋದ. ಎಲ್ಲ ರಾಜಕೀಯಕ್ಕೆ ಪ್ರವೇಶ ಮಾಡಿದವ್ರು ಬಹಳ ಇದೆ. ಈ ರಾಜಕೀಯಕ್ಕೂ ಈ ಸಿನಿಮಕ್ಕೂ ಬಹಳ ದೊಡ್ಡ ನಂಟು ಮೊದಲಿದ್ದಾರೆ ಕೂಡ, ಏನು ಮಾಡಕ್ಕಾಗಲ್ಲ. ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಆಡ್ತಾ ಇದ್ದೀರಿ, ನಾವು ಬಣ್ಣ ಹಾಕೊಂಡಿದ್ದೀರ ನಾಟಕ. ಇಷ್ಟೇ ನಮಗೂ ಇರುವಂತ ವ್ಯತ್ಯಾಸ. ದಿನ ಒಂದೊಂದು ಆಡ್ತಾ ಇರ್ತೀವಿ, ದಿನ ಒಂದೊಂದು ಡೈಲಾಗ್ ಹೊಡಿತಾ ಇರ್ತೀವಿ, ದಿನ ಉಳಿಸ್ಕೊತಾ ಇರ್ತೀವಿ, ಏನೇನೋ ನಡೀತಾ ಇರ್ತದೆ.